ಮಕ್ಕಳನ್ನ ಸೇಫ್ ಆಗಿ ಇಟ್ಟಬೇಕು. ಅವಾಗಿಂದ ಪಾಪ ತನ್ನ ಮನೆ ಹೆಣ್ಮಕ್ಳನ್ನ ಸೇಫ್ ಆಗಿ ಇಟ್ಟಬೇಕು ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ಏನು ಗೊತ್ತಾ, ರೇಣುಕಾ ಸ್ವಾಮಿ ಅವನೇ ದೊಡ್ಡ ಸಾಚ ನನ್ನ ಮಗಲ್ಲ. ಒಪ್ಕೋತೀನಿ, ಅವನೇನ್ ದೊಡ್ಡ ಸಾಚನ. ಇವತ್ತೆಲ್ಲ ಮೆಸೇಜ್ ರಿವೀಲ್ಗಳಾಗಿದೆ ನೋಡಿ ಸರ್, ಮಹಾಭಾರತದಲ್ಲಿ ದ್ರೌಪದಿ ಸೀರೆ ಎದ್ದದಕ್ಕೆ ಭೀಮಾ ಯಾರನ್ನ ಎತ್ತದ? ದುರ್ಯೋಧನ ಎತ್ತಾನೆ. ಯಾಕೆ ಹೇಳು? ಸೀರೆ ಹೇಳ್ದ ಅಂತ. ಹೌದಾ? ಅದು ಅವಾಗಿನ ಕಾಲದನೂ ಇದೆ, ಪೌರಾಣಿಕದಿಂದನೂ ಇದೆ. ಯಾಕೆ ಹೇಳು? ಹೆಣ್ಣು ಹೊಣ್ಣು ಮನಿಗಾಗಿ ಈ ಶತಮಾನದಲ್ಲ ನಡೆಯಲ್ಲ ಸರ್. ಹೇಳ್ತೀನಿ ಕೇಳಿ, ಹೆಣ್ಣು ಹೊಣ್ಣು ಮನಿಗಾಗಿ ಎಲ್ಲ ಹಳೆ ಕಾಲದಲ್ಲಿ ಎಲ್ಲ ಮುಗಿದೋಗಿದೆ ಕತೆಗಳು. ಇವಾಗ ದರ್ಶನ್ ಸರು ಅದನ್ನು ಮರ್ಡರ್ ಮಾಡಿದ್ದಾರೆ ಅಂತ ಇನ್ನೂ ಪ್ರೂವ್ನೂ ಆಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾನೂನು ಪ್ರಕಾರ ಆಗಿದೆಯಾ? ಅಯ್ಯೋ, ಎಲ್ಲಿದ್ದೀರಾ ಸರ್? ಎಲ್ಲಿದ್ದೀರಾ ನೀವು? ಇನ್ನು ಇವತ್ತಿನ ರಿಪೋರ್ಟ್ ನೋಡಿದ್ರಾ? ಇವತ್ತಿನ ರಿಪೋರ್ಟ್ ನಂಗೆ ಗೊತ್ತಿಲ್ಲ, ಇನ್ನೂ ಆಗಿಲ್ಲ. ಇವತ್ತಿನ ರಿಪೋರ್ಟ್ ಅಲ್ಲಿ ಏನಾಗಿದೆ ಗೊತ್ತಾ? FSL ಮತ್ತು CFSL ವರದಿಯಲ್ಲಿ ದರ್ಶನ್ ಬಟ್ಟೆಲಿ ಮತ್ತು ರಕ್ತ ಮತ್ತು ರೇಣುಕಾ ಸ್ವಾಮಿ ರಕ್ತ ಇವೆರಡು ಒಂದೇ ಆಗಿದೆ. ಹೌದ್ರಿ, ನಾನಿಲ್ಲಿ ದರ್ಶನೇ ಹೊಡೆದಿಯಾನೆ ಅಂತ ಹೇಳ್ತಿಲ್ಲ, ದರ್ಶನೇ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಯಾರು ಹೇಳ್ತಿಲ್ಲ. ಇಲ್ಲಿ ಯಾವುದೇ ಮಾಧ್ಯಮದವರು ರಿಪೋರ್ಟ್ ಮೇಲೆ ಕೇಳ್ರಿ ಯಾವುದೇ ಮಾಧ್ಯಮ ಆಗಿರ್ಲಿ ಅಥವಾ ರಿಪಬ್ಲಿಕ್ ಮಾಧ್ಯಮ ಆಗಿರ್ಲಿ, ಯಾವುದೇ ಕೇಳ್ರಿ ಇಲ್ಲಿ ಇರೋಣ ಒಂದ್ ನಿಮಿಷ ಯಾವುದೇ ಮಾಧ್ಯಮ ನೀವು ಜಗಳಾಡಿದ್ವಿ. ಒಂದ್ ನಿಮಿಷ ನಾವು ನೀವು ಕೇಳೋಣ ಇಲ್ಲಿ, ನಂಗೆ ಕೇಳೋಣ. ಯಾವುದೇ ಮಾಧ್ಯಮ ಆಗ್ಲಿ ದರ್ಶನ್ ಕೊಲೆ ಮಾಡಿದ್ರು ಅಂತ ಎಲ್ಲೂ ಹೇಳ್ತಿಲ್ಲ, ದರ್ಶನ್ ಆರೋಪಿ ಅಂತ ಹೇಳ್ತಿರೋದು. ಆದ್ರೆ ದರ್ಶನ್ ಅಲ್ಲಿ ಭಾಗಿಯಾಗಿದ್ರು ತಪ್ಪೇ ಅಲ್ವಾ? ಒಂದು ಮಾತು ಹೇಳ್ತೀನಿ, ನಾನು ಉತ್ತರ ಕರ್ನಾಟಕದವ, ನಾನು ದರ್ಶನ್ ಅಭಿಮಾನಿನೇ. ಒಂದು ಮಾತು ಹೇಳ್ತೀನಿ, ಈಗ ಹೇಳ್ರಿ ಒಂದ್ ನಿಮಿಷ ನೋಡ್ರಿ, ನಾನು ಮದುವೆ ಆಗಿನಿ. ಒಂದ್ ನಿಮಿಷ ಗುರುಗಳೇ, ನಾನು ಮದುವೆ ಆಗಿನಿ ಹೌದ್ರಾ? ನಾನು ಮದುವೆ ಆಗಿನಿ ಅಂದ್ರೆ ನಾನು ಸಾಚಾ ನನ್ನ ಹೆಂಡತಿ ಜೊತೆ ಒಬ್ಬನ ಜೊತೆನೇ ಅದೀನಿ ಅಂತಿಲ್ಲ. ನನಗೆ ಹೊರಗು ಏನೋ ಒಂದು ಸಂಬಂಧ ಇರ್ಬೋದು, ಹಂಗಂತೇಳಿ ಆಕಿನ ನಾನು ಪ್ರೀತಿಸ್ತೀನಿ, ಹೆಂಡ್ತಿನೂ ಪ್ರೀತಿಸ್ತೀನಿ. ಹಂಗಂತ ನಾನು ಹೊರಗಿಟ್ಕೊಂಡು ಹೋಗಿ ನಾನು ಯಾವ ಒಬ್ಬ ಅಶ್ಲೀಲವಾಗಿ ಮಾಡ್ತಾನ, ಫೋಟೋ ಕಳಿಸ್ತಾನ ಅಂದ್ರೆ ಅದು ನನಗೊಂದು ಆಕ್ರೋಶ ಬರ್ತೈತಿ. ಹೊಡೆದಿರಬಹುದು ನಾನು. ಸರ್ ಸಾಹೇಬ್ರೆ, ನಿಮಗೂ ಒಂದು ಹೊರಗಡೆ ಏನೋ ಇರ್ಬೋದು, ಆದ್ರೆ ಕೊಲೆ ಮಾಡ್ಯಾರ ಅನ್ನೋದು ಅಲ್ಲ. ನಾನು ನನ್ನ ಹೆಂಡತಿನ ಎಷ್ಟು ಪ್ರೀತಿಸ್ತೀನಿ. ಆಯ್ತು, ನಿಮ್ ಪಾಯಿಂಟಿಗೆ ಬರ್ತೀನಿ. ಈಗ ನಿಮ್ ಪಾಯಿಂಟಿಗೆ ಬರ್ತೀನಿ ರೀ. ದರ್ಶನ್ ಜೊತೆ ಇದ್ದವ್ರೆ ನಿಮಗೂ ಹೊರದಾಳ ಹೊರಗ ಅದು ತೋರ್ಸಕ್ ಆಗಂಗಿಲ್ಲ. ನನಗಿಲ್ರಿ ಒಂದು ಗಾಡಿಗೆ ಒಂದು ಗಾಲಿ ಇರಕ್ ಸಾಧ್ಯನೇ ಇಲ್ಲ. ಗಾಲಿ ಇದ್ರೆ ನಡೀತಾವ. ಕೇಳೋಣ, ನಮ್ಮ ಹುಡುಗಿ ನನ್ ಬಿಟ್ಟು ಹೋಗ್ಯಾಳ, ನಾ ಏನ್ ಮಾಡಿ ಬಿಟ್ಟೋಗ್ಯಾಳ ಅಂತಂದ್ರೆ ನಿಮಗೆ ಕರ್ಮ ಅದು. ನೀವು ಆಗಿ ಕರ್ಮ ಚಂದಿದ್ರ ನೀವು ಚಂದಿರ್ತೀರಿ. ಹಂಗಂತೇಳಿ ಆಕಿಗೆ ಯಾರ ಬಂದು ಏನಾರ ಅಂದ್ರ ನೀವು ಸುಮ್ನಿರ್ತೀರಿ. ಕಾನೂನು ಐತಿ ಅಂತ ನಾವೇನ್ ಕಾನೂನು ಕೈ ತಗೊಂಡಿಲ್ಲ. ನೀವು ಧರಿಸ್ತೀರಿ ಸಾಹೇಬ್ರೆ, ಬೆದರಿಸ್ತೀರಿ, ಹೊಡೆದಿರ್ಬೋದು. ಹಂಗಂತೇಳಿ ಸರ್ ನೀವು ಹೊಡೆದ್ರಿ, ನಾನು ಹೊಡೆದೆ, ಹೋಗ್ಬಿಟ್ಟೆ, ಅವ ಆಮೇಲೆ ಸತ್ತಾನ ಅಂತಂದ್ರೆ ಅಂದ್ರೆ ನಾನು ಕಾನೂನು ಯಾಕೆ ಹಂಗಾರೆ ಹೇಳಿ? ಈಗ ಕಾನೂನು ಯಾಕೆ ಬೇಕಿತ್ತು ಈ ದೇಶ? ಕಾನೂನು ಹಂಗಾರೆ ನನ್ನ ಪ್ರಕಾರ, ನಿಮ್ ಪ್ರಕಾರ ಕಾನೂನು ಸುವ್ಯವಸ್ಥೆ ಸರಿ ಇಲ್ವಾ? ಕಾನೂನು ಸುವ್ಯವಸ್ಥೆ ಸರಿ ಇಲ್ವಾ? ಸರಿ ಇಲ್ಲ ಅಂತ ಹೇಳಕತ್ತಿಲ್ಲ, ಅದನ್ನ ಪಾಲಿಸೋದು ಸರಿ ಇಲ್ಲ ಅಂತಲ್ಲ, ಅದನ್ನ ನಡೆಸೋರು ಸರಿ ಇಲ್ಲ. ಅದೇ ಟಾಪಿಕ್ ಮೇಲೆ ಬಂದಿದ್ದ ಇವತ್ತು ನಡೆಸೋರು ಕೇಳಕ್ಕೆ, ಅದೇ ಟಾಪಿಕ್ ಮೇಲೆ ಬಂದಿದ್ದು. ಕಾನೂನು ನಡೆಸೋರು ಸರಿ ಇಲ್ಲ ಸರ್. ನಿಮಗೊಂದು ನ್ಯಾಯ, ನನಗೊಂದು ನ್ಯಾಯ ಬೇಡ. ಕಾನೂನು ಮಾಡಂಗಿತ್ತಂದ್ರೆ ಮಾಡ್ರಿ. ದುಬೈ ಕಾನೂನು ಮಾಡಂಗಿತ್ತಂದ್ರೆ ದುಬೈ ಕಾನೂನು ಮಾಡ್ರಿ. ಶೂಟ್ ಅಂಡ್ ಸೈಟ್ ತಪ್ಪು ಮಾಡೈತಿ ಅಂತ ಅನುಕೂಲ ಆದ್ರೆ ರುಂಡಾ ತೆಗಿರಿ, ಒಂದು ಕೈ ಕಳ್ತನ ಮಾಡಿದ್ರೆ ಕೈ ತೆಗಿರಿ. ಇದ್ಯಾಕೆ ಅಲ್ಲೊಂದು ಇಲ್ಲೊಂದು ಈ ಮುಚ್ಚುಮರೆ ಕತೆಗಳು ಬೇಡ ಸರ್. ಹೇಳಿ ಸರ್, ನೀವು ಹೇಳಿ ಸರ್. ನಾನು ಹೇಳ್ದ ಒಂದು ಮಾತಂತಂದ್ರೆ ರಾಜ್ಕುಮಾರ್ ತರ ನಿಂತ್ಕೊಂಡ್ರು ಸರ್. ನಾನು ಹೇಳ್ದ, ನಮಗೆ ನಾವೆಲ್ಲೋ ಒಂದ್ ಕಡೆ ಪ್ರೀತಿಸ್ತಿರ್ತೀವಿ, ಏನೋ ಒಂದ್ ಕಡೆ ಆಗ್ತಿರ್ತೆ. ಯಾರೋ ಪ್ರೀತಿಸ್ತಾರೆ. ನಾ ಒಂದ್ ಮಾತಾಡ್ತಿದ್ದೀನಿ, ಅದನ್ನ ಬುದ್ಧಿ ಮಾತು ಹೇಳ್ಬೋದಾಗಿತ್ತು. ಕರೆಕ್ಟ್. ದಿಸ್ ಇಸ್ ಪಾಯಿಂಟ್. ನಾ ಕಲ್ತಿದ್ದೆ 8ನೇ ಕ್ಲಾಸ್, ನಮ್ದು ಹಾವೇರಿ. ಬುದ್ಧಿ ಮಾತು ಹೇಳ್ಬೋದಾಗಿತ್ತು. ಒಂದ್ ಮಾತು ಹೇಳ್ಬೋದಾಗಿತ್ತು. ಅವಳಾದ್ರೆ ಹೇಳ್ಬೋದಾಗಿತ್ತು, ಹಿಂಗೆ ಕಾಡ್ಸದಾರ ಅಂತ ಕಂಪ್ಲೇಂಟ್ ಕೊಡ್ಬೇಕಿತ್ತಾನೆ ಪೊಲೀಸ್ ಸ್ಟೇಷನ್ಗೆ. ಕೊಡ್ಬೋದಾಗಿತ್ತಾನೆ, ಅವಳಾದ್ರೆ ಕೊಡ್ಬೇಕಿತ್ತಾನೆ. ನಾ ಏನೋ ಪಕ್ಕ ಕರೆಕ್ಟ್ ಮಾತಾಡ್ತೀನಿ. ನಾನು ಅವಳಾದ್ರೆ ಒಂದು ಹಿಂಗೆ ಮಾಡ್ತಾ ಇದಾರೆ, ಹೆಂಗ್ ಮಾಡ್ದಂತ ಹೇಳ್ದಾಗಿತ್ತಾನೆ. ಹೇಳಿಲ್ಲ. ಕೊಲೆ ಮಾಡಿ ಸರಿನಾ ಸರಿ, ಅದು ತಪ್ಪು. ಇವನಾದ್ರೆ ಬುದ್ಧಿ ಮತ್ತೆ ಹೇಳ್ಬೋದಾಗಿತ್ತು. ಸರ್ ನಿಮ್ಮ ಹೆಸರೇನು ಸರ್? ಪ್ರಕಾಶ್ ರೆಡ್ಡಿ, ಲೋಕಲ್ ಅಲ್ಲ ನಾನು. ಬಟ್ ನೀವು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ರಿ. ನೋಡ್ತಿದ್ದೀನಿ. ಏನ್ ನಿಮ್ ಪ್ರಾಬ್ಲಮ್? ಆಗ್ಲೇ ನೀವು ಹೇಳಿದ್ರಿ ಏನ್ ನಿಮ್ ಪ್ರಾಬ್ಲಮ್, ಕಾರ್ಯಕ್ರಮ ನೋಡ್ತಾ ಇದ್ರಿ ಅಂತ. ಸರ್ ಹೇಳಿ, ಅವ್ರಿಗೆ ಒಂದ್ಸಲ ಹೇಳಿ. ಮಾಧ್ಯಮದವರು ಬರೀ ದರ್ಶನ ತೋರಿಸ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಕೇಳಿ ಸರ್, ನಮ್ಮ ರಿಪಬ್ಲಿಕ್ ಕನ್ನಡ ಎಷ್ಟು ಜನರ ಪರವಾಗಿ ಕೆಲಸ ಮಾಡಿದೆ ಅಂತ ನಿಮಗೆ ಏನ್ ಅನ್ಸುತ್ತೆ ಸರ್? ನಮ್ಮ ಕಾರ್ಯಕ್ರಮ ನೋಡಿ ಗಂಟೆಗೆ ಏನ್ ನಿಮ್ ಪ್ರಾಬ್ಲಮ್ ಅಂತ ಬರುತ್ತೆ, ಅದ್ರಲ್ಲಿ ಎಲ್ಲಾ ಪ್ರಾಬ್ಲಮ್ ತೋರಿಸ್ತಾರೆ, ನಾವು ನೋಡ್ತೀವಿ. ಹೈದರಾಬಾದ್ ನಂದು, ಕರ್ನಾಟಕ ಅಲ್ಲ, ಹೈದರಾಬಾದ್ ನಲ್ಲಿ ನೀವು ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರಿ. ನೋಡ್ತೀವಿ. ಏನ್ ಅನ್ಸುತ್ತೆ ಸರ್? ಜನರ ಪರವಾಗಿ ಜನರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಅನ್ಸುತ್ತಾ? ಮಾಡ್ತಿದ್ದೀರಾ? ಇವತ್ತು ಅದೇ ಧೈರ್ಯದ ಮೇಲೆ ನಾನು ಫೀಲ್ಡಿಗೆ ಬಂದಿದ್ದೀನಿ ಸರ್. ನಾನು ಬೇರೆ ಚಾನಲ್ ತರ ಅಥವಾ ಇನ್ಯಾವುದೋ ಚಾನಲ್ ತರ ಒಂದೇ ಸುದ್ದಿ ಸೀಮಿತ ಆಗಿದ್ರೆ ಇವತ್ತು ಇಷ್ಟು ಧೈರ್ಯವಾಗಿ ನಿಂತ್ಕೊತಿದ್ನ?
ಒಂದು ಭಯ ಅನ್ನೋದಿರ್ ಎಲ್ಲ ಮೂವಿನೂ ನೋಡ್ತೀವಿ ಬಟ್ ನಿಮ್ಮ ಫ್ಯಾನು. ಓಕೆ ಸರ್, ಥ್ಯಾಂಕ್ ಯು. ಏನು ಸರ್ ನಿಮ್ಮ ಹೆಸರು? ಬಸವ. ಬಸವ ಅವ್ರು ಯಾವ್ರು? ಗುಲ್ಬರ್ಗ. ಬಸವ ಅವರೇ, ಒಂದು ನಿಮಿಷ. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಯಾರಾದರೂ ಕೆಟ್ಟದಾಗ ಮೆಸೇಜ್ ಮಾಡಿದ್ದಿದ್ರೆ ಏನು ಮಾಡ್ತಿದ್ರಿ? ಇನ್ನೊಂದು, ಯಾರ ಮನೆ ಹೆಣ್ಮಕ್ಳಿಗೆ ಯಾರು ಸುಮ್ಮನೆ ಮೆಸೇಜ್ ಮಾಡಲ್ಲ, ಮಾಡಿದ್ರೆ ಯಾರು ಬಿಡಲ್ಲ. ಏನು ಮಾಡ್ಬೋದಿತ್ತು? ಏನಾದ್ರೂ ಮಾಡ್ತಾರೆ. ಫಸ್ಟ್ ಲೆವೆಲ್ ಏನು ಮಾಡ್ತಾರೆ? ಇದು ಮಾಡ್ಬೋದು ಅಂತ ನಾನು ಹೇಳಲ್ಲ. ಏನೋ ಒಂದು ಮಾಡೇ ಮಾಡ್ತಾರೆ, ಇಲ್ಲ ಒಳ್ಳೆ ಬುದ್ಧಿ ಹೇಳ್ಬಿಟ್ಟು ಕಳಿಸ್ತಾರೆ. ಒಳ್ಳೆ ಬುದ್ಧಿ ಹೇಳ್ಬಿಟ್ಟು ಕಳಿಸ್ತಾರೆ. ಒಳ್ಳೆಯವರಾದ್ರೆ ತಿಳ್ಕೊತಾರೆ, ಕೆಟ್ಟವರಾದ್ರೆ ತಿಳ್ಕೊಳ್ಳಲ್ಲ. ಸರಿ, ಓಕೆ. ನಿಮ್ಮನೆ ಹುಡುಗನ್ಗೆ ಯಾರಾದರೂ ಕರ್ಕೊಂಡು ಹೋಗಿ ಅಕಸ್ಮಾತ್ ಇದೇ ವಿಚಾರಕ್ಕೆ ಕೊಲೆ ಆಗಿದ್ರೆ ಏನು ಮಾಡ್ತಿದ್ರಿ? ನಿಮ್ಮನೆ ಹುಡುಗ, ನಿನ್ನ ತಮ್ಮ, ನಿನ್ನ ಅಳಿಯ, ಯಾರೋ ನಿಮ್ಮಣ್ಣ? ಇನ್ನೊಂದು, ನಾವು ಏನು ಮಾಡೋಕ್ಕಾಗುತ್ತೆ ಅದ್ರ ಬಗ್ಗೆ? ಇನ್ನೊಂದು ಏನು ಮಾಡೋಕ್ಕಾಗುತ್ತೆ ಅದ್ರ ಬಗ್ಗೆ ಏನು ನಾನು ಉತ್ತರ ಕೊಡೋದು? ಸರಿ, ಇದೇ ಕ್ವಶನ್ ನಿಮಗೆ ಅಣ್ಣ. ಈಗ ನಿಮಿಷ ಈಗ ನಾವು ಬರೀ ಬೇರೆದೇ ಮಾತಾಡಿದ್ವಿ, ನಾನು ಬಂದಿದ್ದ ಕಾನ್ಸೆಪ್ಟ್ ಮೇಲೆ ಮಾತೇ ಆಗಲಿಲ್ಲ. ಸರಿ ಅಣ್ಣ, ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್, ಟೆಕ್ಸ್ಟ್ ಮೆಸೇಜ್, ವಾಟ್ಸಪ್ ಕೆಟ್ಟ ಮೆಸೇಜ್ ಮಾಡಿದ್ರೆ ಏನು ಮಾಡ್ತಿದ್ರಿ? ನೋಡ್ರಿ, ಒಬ್ಬ ಹುಡುಗ ನಿಮ್ದು ಆಲ್ರೆಡಿ ತುಂಬಾ ಸಖತ್ ಮಾತಾಡ್ಬಿಟ್ಟಿದ್ದೀರಾ. ಸೆಕೆಂಡ್ ಮಾತಾಡ್ಬಿಡ್ತೀನಿ ನಾನು. ಯಾರು ಸಹಿಸಲ್ಲ, ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟರೆ ಅಕ್ಕ ತಂಗಿಯರಿಗೆ ಯಾರು ಸಹಿಸಲ್ಲ ಬಾಸ್. ಯಾರಾದ್ರೂ ಹೆಣ್ಮಕ್ಳೇ. ಭಾರತೀಯ ಸಂಸ್ಕೃತಿ ನಮ್ದು ಯಾವ್ದೊಂದು ಸಂಸ್ಕೃತಿ ಹೊಂದಿದೆ. ಯಾರಾದ್ರೂ ತಪ್ಪು ಹೆಣ್ಮಕ್ಳಿಗೆ. ಬಟ್ ಓಕೆ, ನಿಮ್ಮನೆ ಅಣ್ಣ, ತಮ್ಮ, ಮಾವ, ಅಳಿಯ ಯಾರೇ ಆಗಲಿ ಅವ್ರನ್ನ ಕರ್ಕೊಂಡು ಕೊಲೆ ಮಾಡಿದ್ರೆ ಏನು ಮಾಡ್ತಿದ್ರಿ? ತಪ್ಪು ಸರ್, ಇವ್ನು ಮಾಡೋ ತಪ್ಪು. ಇವ್ನು ಹೆಣ್ಮಕ್ಳು ಕೆಣಕಿರ್ತಾರೆ, ಅವ್ನು ಕೆಣಕೋದು. ಅಂದ್ರೆ ನೀವು ಅದನ್ನ ಕ್ಷಮಿಸ್ಬಿಡ್ತೀರಾ? ಅಂದ್ರೆ ಕೊಲೆ ಮಾಡಿರ್ತಾರಲ್ಲ, ಕೊಲೆ ಮಾಡಿದವ್ರನ್ನ ಕ್ಷಮಿಸ್ಬಿಡ್ತೀರಾ? ಕೊಲೆ ಅಂತಲ್ಲ ಬಾಸ್. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.